ಜಾಲಿವುಡ್ ಸ್ಟುಡಿಯೋಸ್ನಲ್ಲಿ ಬಿಗ್ ಬಾಸ್ ಮನೆಯೂ ಸೇರಿದಂತೆ ಅಲ್ಲಿ ಬಳಸಿದ ನೀರನ್ನ ಸಂಸ್ಕರಣೆ ಮಾಡಿಲ್ಲ, ನಿಯಮಗಳ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಅನ್ನು ಕೊಟ್ಟಿತ್ತು. ಆ ನೋಟಿಸ್ಗೂ ಡೋಂಟ್ ಕೇರ್ ಅಂತ ಈಗ ಡಿಸಿಎಂ ಆದೇಶದಂತೆ ಬಿಗ್ ಬಾಸ್ ಮನೆಯನ್ನ ಓಪನ್ ಮಾಡಲಾಗಿದೆ. ಜಾಲಿವುಡ್ ಸ್ಟುಡಿಯೋಸ್ನಲ್ಲಿ ಶೂಟಿಂಗ್ ನಡೆಯುತ್ತಾ ಇಲ್ವಾ ಈ ಬಗ್ಗೆ ಇನ್ನೂ ಕೂಡ ಗೊಂದಲಗಳು ಮುಂದುವರೆದಿದೆ. ಬಿಗ್ ಬಾಸ್ ಮನೆ ಓಪನ್ ಆಗಿದೆ, ಬಟ್ ಈ ಬಗ್ಗೆ ಶೂಟಿಂಗ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಡಿಸಿ ಏನು ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಅಥವಾ ಒಂದು ಕ್ಲಾರಿಟಿಯನ್ನ ಕೊಟ್ಟಿಲ್ಲ. ಜಾಲಿವುಡ್ ಸ್ಟುಡಿಯೋದ ಸಿ ಗೇಟ್ ಅಷ್ಟೇ ಓಪನ್ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆದೇಶದಂತೆ ಡಿಸಿಎಸ್ಪಿ ಇಂದ ಗೇಟ್ ಓಪನ್ ಮಾಡಲಾಗಿದೆ. ಜಾಲಿವುಡ್ ಮುಖ್ಯದ್ವಾರದ ಗೇಟ್ ಬೀಗ ಇನ್ನೂ ಕೂಡ ಓಪನ್ ಆಗಿಲ್ಲ. ಜಾಲಿವುಡ್ ಸ್ಟುಡಿಯೋದಲ್ಲಿ ಯಾವುದೇ ಚಟುವಟಿಕೆ ನಡೆಯಂಗಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಬೆಲೆಬಾಳುವಂತ ವಸ್ತುಗಳು ಇರುವಂತ ಹಿನ್ನೆಲೆಯಲ್ಲಿ ವಸ್ತುಗಳನ್ನ ತಗೊಳ್ಳೋದಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಅವಕಾಶವನ್ನ ನೀಡಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ಇದೇ ಕಾರಣಕ್ಕೆ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳು ಬಂದ್ರ? ಇಲ್ಲೊಂದಿಷ್ಟು ಗೊಂದಲಗಳು ಮುಂದುವರೆದಿದೆ, ಕನ್ಫ್ಯೂಷನ್ ಅಂತೂ ಕ್ರಿಯೇಟ್ ಆಗಿದೆ. ಅಕಸ್ಮಾತ್ ಬೆಲೆ ಬಾಳುವಂತ ವಸ್ತುಗಳಿದ್ರೆ ಅದನ್ನ ಬೇರೆಯವ್ರ ಹತ್ರನೂ ತರಿಸ್ಕೋಬಹುದಾಗಿತ್ತು. ಬಿಗ್ ಬಾಸ್ ಸ್ಪರ್ಧಿಗಳೇ ಅಲ್ಲಿ ಹೋಗುವಂತ ನೆಸೆಸಿಟಿ ಇತ್ತ? ಇಂಥದ್ದು ಕೂಡ ಅನುಮಾನಗಳು ವ್ಯಕ್ತವಾಗುತ್ತೆ. ಶೂಟಿಂಗ್ ಇವತ್ತು ನಡೆಯುತ್ತಾ ಇಲ್ವಾ ಆ ಬಗ್ಗೆ ಇನ್ನೂ ಕೂಡ ಅಧಿಕಾರಿಗಳಿಂದ ಸ್ಪಷ್ಟತೆ ಇಲ್ಲ. ಸ್ಪರ್ಧಿಗಳು ಬರಬಹುದು ಅಂತ ಬೆಂಗಳೂರು ದಕ್ಷಿಣ ಡಿಸಿ ಹೇಳಿದ್ದಾರೆ. ತಮ್ಮ ವಸ್ತುಗಳನ್ನ ತಗೊಂಡು ಹೋಗೋಕೆ ಸ್ಪರ್ಧಿಗಳು ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಈ ರೀತಿ ರಾತ್ರೋರಾತ್ರಿ ಸ್ಪರ್ಧಿಗಳನ್ನ ಶಿಫ್ಟ್ ಮಾಡಿದ್ದು ಶೂಟಿಂಗ್ ಪರ್ಪಸ್ಗ ಅಂತಾನೂ ಕೂಡ ಚರ್ಚೆಗಳು ಆಗ್ತಾ ಇದೆ. ಈಗ ಕೋರ್ಟ್ನಲ್ಲಿ ಇವತ್ತು 2:30ಗೆ ಭವಿಷ್ಯ ನಿರ್ಧಾರವಾಗುತ್ತೆ ಏನಾಗುತ್ತೆ ಅಂತ ಹೇಳಿ. ಇನ್ನೊಂದು ಕಡೆ ನಿನ್ನೆ ಡಿಸಿ ಹೇಳ್ತಾ ಇದ್ರು, ಈಗ ನಮ್ಗೆ ರಿಕ್ವೆಸ್ಟ್ ಬಂದಿದೆ, ಕೋರ್ಟ್ನಲ್ಲೂ ಪ್ರಕರಣ ಇದೆ, ಅದನ್ನ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ನಾನು ಅರ್ಜಿಯನ್ನ ಕಳಿಸ್ಕೊಟ್ಟಿದ್ದೀನಿ ಅಂತ ಹೇಳಿ. ಓಪನ್ ಮಾಡ್ತಿದ್ದೀರಾ ಅಂದ್ರೆ ಕೇವಲ ಬಿಗ್ ಬಾಸ್ಗೆ ಶೋಗೆ ನಾವು ಎಸೆನ್ಷಿಯಲ್ ಮಾತ್ರ ಮಾನ್ಯ ಉಪಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ನಾನು ಮತ್ತು ಎಸ್ ಪಿ ಶ್ರೀನಿವಾಸ್ ಅವರು ಏನು ಬಿಗ್ ಬಾಸ್ ಅವರಿಗೆ ಅವರ ಸಲಕರಣೆ ಮತ್ತೊಂದು ಮುಂತಾದ ಇದಕ್ಕೆ ಅವರ ಆದೇಶದ ಮೇಲೆ ಓಪನ್ ಮಾಡಿಸಿದ್ದೀವಿ. ಸರ್ ಶೋ ರೆಸ್ಯೂಮ್ ಆಗಿರುತ್ತೆ, ದೆನ್ ಅವರು ಎಸೆನ್ಷಿಯಲ್ ಮಾತ್ರ ಕಂಟೆಸ್ಟೆಂಟ್ಸ್ ಬರ್ಬೋದು, ಅವ್ರ ಥಿಂಗ್ಸ್ ಏನಾಯ್ತು ನೋಡಿ. ಇದು ಡಿಸಿ ಕೊಟ್ಟಿರುವಂತಹ ಸ್ಪಷ್ಟನೆ. ಇಲ್ಲಿ ಶೂಟಿಂಗ್ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ಅವರು ಕೊಟ್ಟಿಲ್ಲ. ಮತ್ತೆ ಬಿಗ್ ಬಾಸ್ ಮನೆಗೆ ಬೀಗ ಹಾಕ್ದಾಗಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರು ನಟ್ಟು ಬೋಲ್ಟು ಹೇಳಿಕೆ ಬಗ್ಗೆನೇ ಟ್ರೋಲ್ ಆಗ್ತಾ ಇತ್ತು, ಒಂದಿಷ್ಟು ಚರ್ಚೆ ಮುನ್ನೆಲೆಗೆ ಬಂದಿತ್ತು. ಈಗ ಡಿಸಿಎಂ ಡಿಕೆಶಿ ಅವರೇ ಹೇಳಿದ್ದಾರೆ, ಹಂಗೋಸ್ಕರ ನಾವು ಬಿಗ್ ಬಾಸ್ ಮನೆಯನ್ನ ಓಪನ್ ಮಾಡಿದ್ದೀವಿ ಅಂತ ಡಿಸಿ ಕೂಡ ಖುದ್ದಾಗಿ ಮಾಧ್ಯಮದವ್ರಿಗೆ ಹೇಳ್ತಾ ಇದ್ರು. ಈ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ಗೆ ನಟ ಕಿಚ್ಚ ಸುದೀಪ್ ಧನ್ಯವಾದವನ್ನ ತಿಳಿಸಿದ್ದಾರೆ. ಬಿಗ್ ಬಾಸ್ ಗೇಟ್ ಓಪನ್ ಮಾಡಿಸಿದ್ದಕ್ಕೆ ಧನ್ಯವಾದ ಅಂತೇಳಿ ಎಕ್ಸ್ನಲ್ಲಿ ಧನ್ಯವಾದವನ್ನ ತಿಳಿಸಿದ್ದಾರೆ, ಪೋಸ್ಟ್ ಹಾಕಿದ್ದಾರೆ. ಕಿಚ್ಚ ಸುದೀಪ್ ಸಕಾಲಕ್ಕೆ ಸ್ಪಂದಿಸಿದ್ದಕ್ಕೆ ಧನ್ಯವಾದ ಸರ್ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ಇತ್ತೀಚಿನ ಗೊಂದಲಗಳಲ್ಲಿ ಬಿಗ್ ಬಾಸ್ ಭಾಗಿಯಾಗಿಲ್ಲ, ಇದನ್ನ ಸ್ಪಷ್ಟಪಡಿಸಿದಂತ ಅಧಿಕಾರಿಗಳಿಗೂ ಕಿಚ್ಚ ಧನ್ಯವಾದವನ್ನ ತಿಳಿಸಿದ್ದಾರೆ. ನನ್ನ ಕರೆಗೆ ತಕ್ಷಣ ರೆಸ್ಪಾನ್ಸ್ ಮಾಡಿದ್ದಕ್ಕಾಗಿ ಡಿಸಿಎಂ ಅವರನ್ನ ನಾನು ನಿಜವಾಗ್ಲೂ ಪ್ರಶಂಸಿಸ್ತೀನಿ, ನಲಪಾಡ್ ಪ್ರಯತ್ನಕ್ಕೂ ಧನ್ಯವಾದವನ್ನ ತಿಳಿಸ್ತೀನಿ ಅಂತ ಸುದೀಪ್ ಟ್ವೀಟ್ ಅನ್ನ ಮಾಡಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್. ಈಗ ವ್ಯಾಲ್ಯೂಬಲ್ ಥಿಂಗ್ಸ್ ಇದೆ ಬಿಗ್ ಬಾಸ್ ಮನೆಯಲ್ಲಿ, ಅದಕ್ಕೆ ಓಪನ್ ಮಾಡಿದೀವಿ ಡಿಸಿಎಂ ಸೂಚನೆಯಂತೆ ಅಂತ ಡಿಸಿ ಹೇಳಿದ್ರು ಕೂಡ ಅದನ್ನ ತಗೊಂಡು ಹೋಗೋದಕ್ಕೆ ಬೇರೆಯವ್ರನ್ನೂ ಕಳಿಸ್ಬೇಕಾಗಿತ್ತು. ಅಂದ್ರೆ ಸ್ಪರ್ಧಿಗಳೇ ಬರಬೇಕು ಅಂತ ಏನಿಲ್ಲ, ಬಟ್ ಶೂಟಿಂಗ್ ಶುರುವಾಗುತ್ತಾ ಇಲ್ವಾ, ಸ್ಪರ್ಧಿಗಳನ್ನು ಯಾಕೆ ಮನೆಗೆ ಕಳಿಸಿದ್ದಾರೆ, ಏನ್ ಕ್ಲಾರಿಟಿ ಸಿಗ್ತಾ ಇದೆ? ಶರ್ಮಿತಾ, ನೀವು ಹೇಳ್ದಾಗೆ ಬಿಗ್ ಬಾಸ್ ಸೀಸನ್ 12 ಒಂದಷ್ಟು ಗೊಂದಲಗಳ ನಡುವೆ ಇವತ್ತು ಬೆಳಗಿನ ಜಾವ 4 ಗಂಟೆಯ ವೇಳೆಗೆ ಆ ಒಂದು ಮನೆಯ ಬಾಗಿಲು ಕೂಡ ಓಪನ್ ಆಗಿದೆ. ಎಲ್ಲ ಸ್ಪರ್ಧಿಗಳು ಖಾಸಗಿ ರೆಸಾರ್ಟಿಂದ ಈಗ ಬಿಗ್ ಬಾಸ್ ಮನೆಗೆ ಶಿಫ್ಟ್ ಆಗಿದ್ದಾರೆ. ಇದರ ನಡುವೆ ಬಿಗ್ ಬಾಸ್ ಶೋ ಇರುತ್ತಾ ಇಲ್ವಾ ಈ ರೀತಿಯಾದಂತಹ ಒಂದಷ್ಟು ಗೊಂದಲಗಳು ಇರುವಂಥದ್ದು ಸತ್ಯ. ಆದರೆ ಈ ಎಲ್ಲ ಗೊಂದಲಗಳಿಗೂ ಕೂಡ ಬಿಗ್ ಬಾಸ್ ಕೂಡ ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ. ಅದರ ನಡುವೆ ಕೂಡ ಕಲರ್ಸ್ ವಾಹಿನಿಯವರು ಕೂಡ ನಮ್ಮ ಶೋಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಲ್ಲ, ಇವತ್ತು ಎಂದಿನಂತೆ ಅದರ ಕಾರ್ಯಚಟುವಟಿಕೆಗಳು ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೇಳಿರುವಂಥದ್ದು. ಸೊ ಸದ್ಯಕ್ಕೆ ಏನು ಅವರು ಥಿಂಗ್ಸ್ ತೊಗೊಬರೋದಕ್ಕೆ ಹೋಗಿದ್ದಾರೆ, ಖಂಡಿತವಾಗ್ಲೂ ಅದಲ್ಲ. ಸೊ ಇಲ್ಲಿದ್ದಂಥ ಎಲ್ಲ ಸ್ಪರ್ಧಿಗಳು ಈಗ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ. ಒಂದು ವೇಳೆ ಬಿಗ್ ಬಾಸ್ ಶೋ ಶುರು ಆಗೋದೇ ಇಲ್ಲ ಅನ್ನೋದಾಗಿದ್ದರೆ ನೀವು ಹೇಳಿದ ಹಾಗೆ ಬೆಳಗಿನ ಜಾವ ಅವ್ರನ್ನ ರಾತ್ರಿ ಆ ಒಂದು ಹರಿಬರಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗುವಂಥ ಅನಿವಾರ್ಯ ಇರಲಿಲ್ಲ. ಸೊ ಏನಕ್ಕೆ ಅಂತಂದರೆ ಈ ಒಂದು ಶೂಟಿಂಗಿಗೆ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಕ್ಯಾಮ್ರಾಗಳನ್ನ ಆನ್ ಮಾಡಿಲ್ಲ.
ಏನಕ್ಕೆ ಅಂತಂದರೆ ಇನ್ನೂ ಕೂಡ PCB ಇಂದ ಅಂದರೆ ಪೊಲ್ಯೂಷನ್ ಬೋರ್ಡಿಂದ ಅವರಿಗೆ ಒಂದು NOC ಅಂದರೆ ಅಧಿಕೃತವಾದಂಥ ಒಂದು ಆದೇಶ ಸಿಕ್ಕಿಲ್ಲ. ಏನೇ ಎಲ್ಲ ಒಂದು ಸಮಸ್ಯೆಗಳಿದೆ ಆ ಎಲ್ಲ ಸಮಸ್ಯೆಗಳನ್ನು ನಾವು ಇತ್ಯರ್ಥ ಮಾಡ್ಕೊತೇವೆ, ಅದಕ್ಕೆ ಒಂದಷ್ಟು ಕಾಲಾವಕಾಶ ಗಡುವನ್ನು ನೀಡಿ ಅನ್ನುವಂಥ ನಿಟ್ಟಿನಲ್ಲಿ ಇವರು ಕೂಡ ಮನವಿ ಮಾಡಿದ್ದಾರೆ. ಕೋರ್ಟ್ನಲ್ಲೂ ಕೂಡ ಇದೆ. ಈ ಎಲ್ಲದರ ನಡುವೆ ಕೋರ್ಟ್ ಆದೇಶ ಮತ್ತು PCBಯ ಒಂದು NOC ಅಂದರೆ ಒಂದು ಗಡುವಿನ ವಿಸ್ತರಣೆಯ ಆದೇಶ ಸಿಕ್ಕ ನಂತರ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಮಧ್ಯಾಹ್ನದ ನಂತರ ಎಂದಿನಂತೆ ಶೂಟಿಂಗ್ ಇರುತ್ತೆ. ಸೊ ನಮ್ಮ ಶೋಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ, ಶೋ ಅಂತೂ ಇರುತ್ತೆ. ಆದರೆ ಇವತ್ತು ಎಷ್ಟು ಗಂಟೆಗಳ ಕಾಲ ಶೋ ಪ್ರಸಾರ ಆಗುತ್ತೆ, ಕೇವಲ 1 ಗಂಟೆನಾ ಅಥವಾ ಅದಕ್ಕೆ ಹೆಚ್ಚು ಶೋ ಪ್ರಸಾರ ಮಾಡಬೇಕಾ, ಈ ರೀತಿಯಾದಂತಹ ಒಂದಷ್ಟು ಚರ್ಚೆಗಳಿದೆ. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಶೋ ನಿಲ್ಲೋದಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ನಮಗೆ ತಿಳಿಸಿರುವಂಥದ್ದು ಶರ್ಮಿತಾ. ಕಾದ್ ನೋಡೋಣ ಮುಂದಿನ ಬೆಳವಣಿಗೆ ಏನಾಗುತ್ತೆ, ಕೋರ್ಟ್ನಲ್ಲಿ ಏನಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸತೀಶ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.